ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಈ ಯಾವ್ಯಾವ ಥರದ ಸ್ಟೋರಿಗಳನ್ನು ಓದಬೇಕಂತ ಗೊತ್ತಾಗಲ್ಲ. ಈ ನೋಡಿ, ಈ ಪಾಪಿಗಳಿಗೂ ನೋಬೆಲ್ ಅಂತ. ಪಾಕಿಸ್ತಾನದ ಈ ಇಬ್ಬರೇನಿದಾರಲ್ಲ, ಇವರ ಆಟಾಟೋಪ ಇಡೀ ಜಗತ್ತು ನೋಡಿದೆ. ಅವರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಮತ್ತೊಬ್ಬರು ಅಲ್ಲಿ ಆರ್ಮಿ ಚೀಫ್ ಆಸಿಮ್ ಮುನೀರ್. ಇವರಿಬ್ಬರಿಗೂ ಈಗ ಶಾಂತಿ ದೂತಕ ನೋಬೆಲ್ ಪಾರಿತೋಷಿಕವನ್ನು ಕೊಡಬೇಕು ಅಂತ ಹೇಳಿ ಪಾಕಿಸ್ತಾನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದ್ದಾರಂತೆ. ಇದರ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, ಪಾಕಿಸ್ತಾನ ಏನೋ ಶಾಂತಿಪ್ರಿಯ ರಾಷ್ಟ್ರ ಅಂತೆ. ಪಾಕಿಸ್ತಾನದ ಈ ಇಬ್ಬರು ಮಹಾನ್ ನಾಯಕರಂತೆ ಯಾರಿದಾರಲ್ಲ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಲ್ಲಿಯ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಇವರಿಬ್ಬರು ಪಾಕಿಸ್ತಾನದಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪಿಸಲಿಕ್ಕೆ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನೋಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡಬೇಕು ಅಂಥೇಳಿ ಅದಕ್ಕೆ ಪಾಕಿಸ್ತಾನದಿಂದ ರೆಕಮೆಂಡ್ ಮಾಡಬೇಕಂತ ಪಾಕಿಸ್ತಾನ ಸಂಸತ್ನಲ್ಲಿ ಫರ್ಹಾ ಖಾನ್ ಅನ್ನುವಂಥ MP ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರಂತೆ. ಈ ಇಬ್ಬರು ನಾಯಕರು, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಲ್ಲಿಯ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಶಾಂತಿ ಸೌಹಾರ್ದತೆಗೆ ಕೆಲಸ ಮಾಡಿದ್ದಾರೆ ಅಂತ ಅವರೇ ಬೆನ್ನು ತಟ್ಕೊತಿದ್ದಾರಲ್ಲ. ಇದು ಪ್ರಪಂಚದ ಯಾವ ರಾಷ್ಟ್ರ ಒಪ್ಕೊಳುತ್ತೆ ಇದನ್ನು? ಶಾಂತಿ ಪುರಸ್ಕಾರಕ್ಕೆ ಪಾಕಿಸ್ತಾನದ ಪ್ರಧಾನಿ ಅರ್ಹರಾಗ್ತಾರ? ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಶಾಂತಿ ಎಷ್ಟು ಇದೆ, ಯಾವ ರೀತಿ ಕದಡ್ತಾ ಇದೆ, ಕಾರಣ ಏನು? ಇರಾನ್ ಮತ್ತು ಪಾಕಿಸ್ತಾನ ಯುದ್ಧ ಏನಾಗ್ತಾ ಇದೆ? ಪಾಕಿಸ್ತಾನ ಭಾರತದ ವಿರುದ್ಧ ಏನೇನು ಮಾಡ್ತಾ ಇದೆ? ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆಯನ್ನು ಪೋಷಿಸಲಿಕ್ಕೆ ಪಾಕಿಸ್ತಾನದ ಪಾತ್ರ ಎಷ್ಟಿದೆ? ಬೇರೆ ಬೇರೆ ರೀತಿಯ ಭಯೋತ್ಪಾದಕರಿಗೆ ಪಾಕಿಸ್ತಾನ ನೆರವು ಕೊಡ್ತಿರೋದು ಯಾವ ರೀತಿ, ಆಶ್ರಯವನ್ನು ಯಾವ ರೀತಿ ಕೊಡ್ತಾ ಇದೆ? ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ, ಪಾಕ್ ಆಕ್ರಮಿಸಿದ ಕಾಶ್ಮೀರದಲ್ಲಿ ಎಷ್ಟು ಹಿಂಸಾಚಾರಗಳು ನಡೀತಾ ಇದ್ದಾವೆ? ಕಾಶ್ಮೀರದಲ್ಲಿ ಯಾಕಷ್ಟು ಹಿಂಸಾಚಾರಗಳು ನಡೀತಾ ಇದ್ದಾವೆ? ಪಹಲ್ಗಾಮ್ ಅಟ್ಯಾಕ್ ಆಗಿ ಇವತ್ತಿಗೆ 1 ವರ್ಷ ಇದೆ. ಇದ್ರ ಹಿಂದೆ ಇದ್ದವ್ರು ಯಾರು? ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಯಿತು, ಮುಂಬೈನಲ್ಲಿ ಬಾಂಬ್ ಸ್ಫೋಟ ಆಯಿತು, ಅದ್ರ ಹಿಂದಿದ್ದವ್ರು ಯಾರು? ಎಲ್ಲ ವಿಚಾರಗಳು ಕಣ್ಣೆದುರಿಗಿದ್ರು ಕೂಡ ಪಾಕಿಸ್ತಾನ ಇವರೇ ಈ ರೀತಿ ಬೆನ್ನು ತಟ್ಕೊಂಡು ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಲ್ಲಿಯ ಪಾಕ್ ಸೇನೆಯ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರಿಬ್ಬರಿಗೂ ಶಾಂತಿ ಪಾರಿತೋಷಿಕ ಕೊಡಿ ಅಂತೇಳಿ ಇವರು ರೆಕಮೆಂಡ್ ಮಾಡ್ತಾರೆ ಅಂದರೆ ಈ ಪಾಕಿಸ್ತಾನದ ಮನಸ್ಥಿತಿ ಯಾವ ರೀತಿ ಇದೆ? ಪಾಕಿಸ್ತಾನದ ಒಳಗಡೆ ಪ್ರಾದೇಶಿಕವಾಗಿ ಹಿಂಸೆ ಭುಗಿಲೇಳ್ತಾ ಇದೆ. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಪಾಕಿಸ್ತಾನದಲ್ಲಿ ಹೋರಾಟ ನಡೀತಾ ಇದೆ. ಗೆಲಿಚಿಸ್ತಾನದವರು ಅಲ್ಲಿ ಹೋರಾಟವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಈ ನಡೆ ಮತ್ತೊಮ್ಮೆ ನಗೆಪಾಟಲಿಗೀಡಾಗಿದೆ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ತನ್ನ ಈ ರೀತಿಯ ನಡೆಗಳಿಂದ ಹಲವು ಬಾರಿ ಮುಜುಗರಕ್ಕೀಡಾದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ ಅನಿಸುತ್ತೆ. ಈಗ ಮತ್ತೊಮ್ಮೆ ಪಾಕಿಸ್ತಾನದ ನಡೆ ಜಾಗತಿಕ ಮಟ್ಟದಲ್ಲಿ ಹಾಸ್ಯಾಸ್ಪದ ಅನಿಸ್ಕೊಳ್ಳುವಂತೆ ಕಾಣ್ತಾ ಇದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.